ಧ್ರುವಂತ ಮೇಲೆ ಒಪಿನಿಯನ್ ಹೇಗಿದೆ ನಿಮಗೆ? ನಂಗೆ ಧ್ರುವಂತ್ ಅವ್ರ ಮೇಲೆ ಒಪಿನಿಯನೇ ಇಲ್ಲ. ಯಾಕೆ ಒಪಿನಿಯನೇ ಇಲ್ಲ? ಯಾವುದು ಒಪಿನಿಯನ್? ನಂಗೆ ಒಪಿನಿಯನೇ ಇಲ್ಲ. ಅವ್ರು ಏನು ಮಾಡ್ತಿದ್ರು ಕೂಡ ನಾನು ಅಷ್ಟೊಂದು ತಲೆ ಕೆಚ್ಕೊಂಡು ಏನು ಮಾಡ್ತಿದ್ದಾರೆ ಏನು ಅಂತಲೂ ನಾನು ಯೋಚನೆ ಮಾಡಲ್ಲ. ಎಲ್ಲ ಅವ್ರಿಗೆ ಪ್ಲಸ್ ಆಗಿದ್ದು ಐ ಥಿಂಕ್ ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿದ್ದು, ಅವ್ರು ಬಂದಾದಮೇಲೆ ಕಂಪ್ಲೀಟ್ ಪರ್ಸನ್ ಚೇಂಜ್ ಆದರು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಲ್ಲಿಗಿಂತ ಮುಂಚೆ ಹೇಗಿತ್ತು ಅಂದರೆ ಅವರು ರಕ್ಷಿತನ ಎನ್ಯಾಕ್ಟ್ ಮಾಡ್ತಿದ್ರು, ಅವ್ರು ಮಾಡ್ತಿದ್ರು ಡ್ಯಾನ್ಸ್ ಮಾಡ್ತಿದ್ರು, ಒಂದು ಸ್ವಲ್ಪ ಆ ರೀತಿಲಿ ಎಂಟರ್ಟೈನ್ ಮಾಡ್ತಾಯಿದ್ರು ಅವರು. ಅದು ಬಿಟ್ಟರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲಂತೂ ಕಂಪ್ಲೀಟ್ ಪರ್ಸನ್ ಚೇಂಜ್ ಆದರು ಅಂತ ಅನ್ನಿಸ್ತು ನನಗೆ. ನಮಗೆ ಮುಂಚೆ ನೋಡ್ತಿದ್ದಿದ್ರು ಧ್ರುವಂತ್ಗೂ ಅದಾದಮೇಲೆ ನೋಡಿದ್ಕೂ ಧ್ರುವಂತ್ಗೂ ದರ್ ಇಸ್ ಲಾಡ್ ಆಫ್ ಡಿಫ್ರೆನ್ಸ್. ಸೊ ಓಕೆ, ಆಮೇಲೆ ಸೀಸನ್ ಚಪ್ಪಾಳೆ ಸಿಕ್ಕಿದಾಗಲೂ ಕೂಡ ಓಕೆ ಈ ವಾಸ್ ಎಂಟರ್ಟೈನಿಂಗ್ ಅಂತ ಅನ್ನಿಸ್ತು. ಓಕೆ, ಅಲ್ಲೇನೋ ಎಂಟರ್ಟೈನ್ ಮಾಡಿರೋದಕ್ಕೆ ಬಿಕಾಸ್ ಒಂದೊಂದು ಚಿಕ್ಕ ಪಾಯಿಂಟ್ಸ್ನ ನೋಡೇ ಕಿಚ್ಚನ ಚಪ್ಪಾಳೆ ಸಿಗೋದು. ಯಾಕಂದರೆ ನಾವು ಕ್ಯಾಪ್ಟನ್ ಒಂಥರ ಅಂತ ಪವರ್ ಅಂದರೆ ನಮಗೆ ಕಿಚ್ಚನ ಚಪ್ಪಾಳೆಗೆ ನಾವು ಎಲ್ಲರೂ ವೆಯ್ಟ್ ಮಾಡ್ತಿರ್ತೀವಿ. ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಸಿಕ್ತು ಧ್ರುವಂತ್ಗೆ ಅಂತಂದರೆ ಎಸ್ ಡನ್ ಸಮಥಿಂಗ್. ಸುದೀಪ್ ಸರ್ ಅದನ್ನ ನೋಟಿಸ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತಲೇ. ಸುಮ್ಮನೆ ಸುದೀಪ್ ಸರ್ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಡಲ್ಲ, ಧ್ರುವಂತಕ್ಕೆ ಕೊಟ್ಟಿದ್ದಾರೆ ಅಂದರೆ ಅವ್ರೇನೋ ಮಾಡಿದ್ದಾರೆ ಅಂದ್ಕೊಂಡು. ಬಟ್ ಎಲ್ಲೋ ನಂಗೆ ತುಂಬ ಈಸಿಯಾಗಿ ಬಂದಿದ್ದು ಕಾವ್ಯ ಅಂತ ಅನ್ನಿಸ್ತು. ಓಕೆ, ಧ್ರುವಂತ ಮೇಲೆ ಅಂದರೆ ಅದೇ ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ, ಇರ್ಬೋದೇನೋ ಅವರು ಓವರಾಲ್ ಹೊರಗಡೆ ಗುರುಸ್ಕೊಂಡಿರೋ ಥರ ಇರ್ಬೋದೇನೋ ಪರ್ಫಾರ್ಮೆನ್ಸು ಅಂತ ನೀವು ಹೇಳ್ತೀರಾ? ಹೌದು, ಯಾಕಂದರೆ ನಾನು ಅವ್ರು ಇದ್ದಾರೆ ಅಂದರೆ ನಾನು ಅಲ್ಲಿ ಹೋಗ್ತಾನೂ ಇರಲಿಲ್ಲ. ಅವ್ರೇನಾದ್ರು ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಲ್ಲಿ ಮನೆಯವರಿಗೆ, ಏನೋ ಡಿಸ್ಕಷನ್ಸ್ ನಡೀತಿದೆ ಅಂದಾಗಲೂ ಕೂಡ ನನಗೆ ಅದನ್ನು ಕೇಳಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬಿಕಾಸ್ ನಿಮಗೊಬ್ರು ಇಷ್ಟ ಇಲ್ಲ ಅಂತ ಅಂದರೆ ನನಗಲ್ಲಿ ಅವ್ರ ಮಾತನ್ನು ಕೇಳಿಸ್ಕೊಳಕ್ಕಾಗಿರಲಿ, ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊಳಕ್ಕಾಗಲ್ಲ. ಸೊ ನಾನು ಅಲ್ಲಿಂದ ಎದ್ದು ಬರ್ತಾಯಿದ್ದೆ. ಮನೆಗೇನಾದ್ರು ವಿಚಾರಗಳು ಬೇಕಿತ್ತು, ನನಗೂ ತಿಳ್ಕೊಳ್ಬೇಕಾಗಿರುತ್ತೆ ಆಸ್ ಅ ಕಂಟೆಸ್ಟೆಂಟ್ ನಮ್ಮ ಮನೇಲಿ ಏನಾಗ್ತಿದೆ ಅಂದಾಗ ಆ ಒಂದೊಂದು ವಿಷಯಗಳನ್ನ ನಾನು ಕೇಳಿಸ್ಕೊತಿದ್ದೆ, ತಿಳ್ಕೊತಿದ್ದೆ. ಬಟ್ ಅವ್ರು ಇದ್ದಾಗ ಅವ್ರನ್ನ ನೋಡೋದಾಗಿರಲಿ ನನಗೆ ಅದಕ್ಕೇನೋ ಅವ್ರ ಮೇಲೆ ಒಪಿನಿಯನ್ನೇ ನಂಗೆ ಬಿಲ್ಡ್ ಆಗಲಿಲ್ಲ. ಓಕೆ, ಮನೆಯಿಂದ ಆಚೆ ಬಂದ ಮೇಲೆ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಿಮಗೆ ಮಾತಾಡ್ಸಿದ್ರು? ಅಂದರೆ ಈ ಹೋದವರು ಹಿಂದೆ ನಿಮಗಿಂತ ಹಿಂದೆ ಬಂದವರು? ಅಭಿ, ಸೂರಜ್, ಅದಾದಮೇಲೆ ಮಂಜು ಅಕ್ಕ ಮೆಸೇಜ್ ಮಾಡಿದರು, ಅಷ್ಟೇ. ಇನ್ಯಾರು ಮಾತಾಡಿಲ್ಲ? ಓಕೆ, ಬಂದ ಮೇಲೆ ನಾನು ಇವ್ರ ಜೊತೆ ಜಾಸ್ತಿ, ನೀವು ಆಲ್ರೆಡಿ ಹೇಳಿದ್ರಿ, ಬಟ್ ಅವ್ರ ಜೊತೆ ಇನ್ನೂ ಜಾಸ್ತಿ ಇರ್ತೀನಿ ಅಂತ ಅಭಿ ಮತ್ತು ಸೂರಜ್ ಅಂತ ಹೇಳಿದ್ರಿ ಅಲ್ವಾ? ಅದು ಬಿಟ್ಟು ಫೀಮೇಲ್ ಕಂಟೆಸ್ಟೆಂಟ್ ಆದರೆ ನಾನು ಫ್ರೆಂಡ್ಶಿಪ್ ಕ್ಯಾರಿ ಮಾಡ್ತೀನಿ ಅನ್ನೋ ಥರ ಆದರೆ? ಇಲ್ಲ, ಅದು ನಾನು ಬಂದಾದ್ಮೇಲೆ ಇರ್ತೀನಿ ಅನ್ನೋದಕ್ಕೆ, ಮಾತಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಅನ್ನೋದಕ್ಕೆ ಅಭಿ, ಸೂರಜ್, ಮಂಜು ಅಕ್ಕ, ಆ್ಯಶ್, ಧನು, ಇವ್ರ ಜೊತೆಲ್ಲ ಎಲ್ಲ ಜೊತೆನೂ ನಾನು ಮಾತಾಡ್ತೇನೆ. ಕಂಟಿನ್ಯೂ ಅಂತ ಬಂದಾಗ ಎಲ್ಲೋ 2 ಸೈಡಿಂದನೂ ಇರಬೇಕಾಗತ್ತೆ. ನೋಡ್ತೀನಿ ನಾನು ಹೇಗಿರುತ್ತೆ ಯಾವುದು ಅಂತ. ಬಟ್ ಕಂಟಿನ್ಯೂ ಮಾಡ್ತೀನಿ, ಇಷ್ಟು ಜನ ಜೊತೆ ನಾನು ಮಾತಾಡ್ತಿರ್ತೀನಿ, ಚೆನ್ನಾಗಿರ್ತೀನಿ.